ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನೀವು ಬಸ್ ಅಸೋಸಿಯೇಷನ್ ಓನರ್ ನೀವು ಬಂದಿದ್ದೀರಿ, ನಿಮ್ನ ಎಲ್ಲಿ ಕೂರ್ಚಿ ಮಾತಾಡ್ತವ್ರೆ? ಇಲ್ಲಿ ಕೂರ್ಚಿ ಮಾತಾಡ್ತಾರೆ, ಬರೋರೆಲ್ಲ ಇಲ್ಲೇ ಕೂರ್ಚಿ ಮಾತಾಡಲ್ಲ ಅಥವಾ ಪ್ರತಿಯೊಂದು ಅವರೇ ನೇರವಾಗಿ ಎಲ್ಲ ಇದು ಮಾಡಲ್ಲ. ಬಂದಿದ್ದೀವಿ ನಾವು ಹೇಳಕ್ ತಾಳ್ಮೆ ನಿಮ್ಮಂತ ಏನ್ ಮಾತಾಡೋದು? ಹೇಳಕ್ಕೆ ಅವಕಾಶ ಕೊಡೋಣ, ತಾವೇನ್ ಮಾತಾಡೋದು? ಒಂದ್ ನಿಮಿಷ, ನೀವ್ ಹಂಗಂತ ಹೇಳಿಲ್ಲಲ್ಲ, ನಾನು ದಾಖಲೆ ಸಮೇತ ಪ್ರೂವ್ ಮಾಡಿದೀನಿ. ನಾನ್ ಬಂದಿದ್ದೀನಣ್ಣ, ಸರಿ, ನಾನ್ ಬಂದಿದ್ದಕ್ಕೆ ಓನರ್ ಕಳ್ಸ್ಬೇಕು. ನೀನ್ ಬರಂಗಿಲ್ಲ, ನೀನ್ ಯಾರು ಓನರ್ ಕಳ್ಸಿ ಅಂತ ಹೇಳಿದಾರೆ. ನೆಕ್ಸ್ಟ್ ಇನ್ನೊಬ್ರು ಬಂದಿದ್ದಾರೆ, ಬಟ್ ಅವ್ರು ಓನರ್ ಕರೆದಿಲ್ಲ, ದುಡ್ಡು ಕೇಳಿದ್ದಾರೆ. ಕೇಳಿಲ್ಲ ಅಂತ ಇವ್ರು ಹೇಳ್ತಾರೆ ಅಲ್ವಾ? ಒಂದ್ ನಿಮಿಷ, ನಮ್ಮ ಸಂಘಟನೆ ಒಬ್ಬ ಕೆಲಸ ಮಾಡ್ತಾನೆ ಜಯರಾಮ್ ಅಂತ. ಅವನು ಈ ಗ್ಯಾಸ್ ಐತಲ್ಲ, ಗಾಡಿಗಳು ಹೊಸದಾಗಿ ಬಂದಿರೋ ಗ್ಯಾಸ್ ಗಾಡಿಗಳಿಗೆ ಗ್ಯಾಸ್ ಫಿಟ್ ಮಾಡ್ಬೇಕು ಅಂದ್ರೆ ಒಂದು ಫೈಲ್ ಮೂವ್ ಆಗ್ಬೇಕು ಅಂದ್ರೆ ಒಂದು ಫೈಲ್ ಇಷ್ಟು ಅಂತ ಫಿಕ್ಸ್ ಮಾಡೋಣ. ಯಾವ್ದೇ ಕಾರಣಕ್ಕೂ ಅಷ್ಟು ಅಮೌಂಟ್ ಕೊಡ್ಲ ಅಂದ್ರೆ ಫೈಲ್ ಸೈನೇ ಹಾಕಲ್ಲ. ನೋಡಿ, 2009 ಇಸ್ವಿಯಿಂದ ಇಲ್ಲಿವರೆಗೂ ಆರ್ಟಿಒ ಓಪನ್ ಆಗಿ ಇಲ್ಲಿವರೆಗೂ ನಡ್ಕೊಂಬಂದಿದೆ. ಇಲ್ಲಿವರೆಗೂ ರಾಮನಗರ ಎಲ್ಲ ಕರ್ನಾಟಕದ ಯಾವ ಆಫೀಸು ನಾವು ಮುಕ್ತ ಮಾಡಕ್ ಆಗಲ್ಲ. ಏನೋ ಇರ್ಬೋದು, ವ್ಯತ್ಯಾಸ ಇದೆಯೋ ಇರೋ ಗೊತ್ತಿಲ್ಲ ನಮ್ಗೆ. ಇವರಂತೂ ಬಂದ್ಮೇಲೆ ನಮ್ಮ ಎಲ್ಲ ಅಸೋಸಿಯೇಷನ್ ಕರೆದು ಒಂದು ಒಮ್ಮತವಾಗಿ ಕೆಲಸಗಳನ್ನ 5 ನಿಮಿಷನೂ ಅವರಂತೂ ನಮ್ಗೆ ನೇರವಾಗಿ ಹೇಳಿದಾರೆ, ನೀವು ಬ್ರೋಕರ್ಗಳನ್ನ ಒಳಗಡೆ ಕಳಿಸ್ಬೇಡಿ, ನಿಮ್ ಫೈಲ್ ತಗೋ ಬನ್ನಿ, 7 ನಿಮಿಷ ಕೆಲಸ ಮಾಡ್ಸ್ಕೊಂಡು ಹೋಗಿದೀವಿ. ನಿನ್ನೆ ನಾನೇ ಬಂದಿದ್ದೀನಿ, ಕೇಳಿ. ಇವ್ರು ನಿನ್ನೆ ಬಂದಿದ್ನ ಇಲ್ವಾ ಕೇಳಿ. ನಾನ್ ನಿನ್ನೆ ಬಂದಿದ್ದಾಗ ನಾನು ತಂದಿದ್ದಲ್ಲ ಫೈಲ್, 2 ಫೈಲು ನೋಡೋ ಪೇಷನ್ಸ್ ಇರ್ಲಿಲ್ಲ. ಯಾಕೆ? ನಾವೆಲ್ಲ ಪಾಕಿಸ್ತಾನದಲ್ಲಿ ಇದೀವಾ ಸ್ವಾಮಿ? ಇಲ್ಲ, ಯಾರು ನೋಡಿ, ನೀನ್ ಆಚರಣೆ ಓನರ್ ಇದೇ ತರ ಎಷ್ಟು ಜನ ಓನರ್ನ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಹೇಳಿ. ನ್ಯಾಯ ಕೇಳಕ್ ಬಂದಿದ್ದೀವಿ, ನಿಮ್ಗೆ ಏನು ಸಮಸ್ಯೆ ಮಾಡ್ತಾ ಇಲ್ಲ. ನಿಮ್ದು ಏನಾದ್ರೆ ನೀವು ಕೆಲಸ ಮಾಡಿಸ್ಕೊಂಡು ಹೋಗಿ. ನಾವು ಈಗ ನಾಳೆ ನಿಮ್ಗೂ ಒಂದು ಅನ್ಯಾಯ ಆದಾಗ ನಿಮ್ ಪರವಾಗಿ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡಿದೀವಿ, ಹೋರಾಟಗಳು ಮಾಡಿದೀವಿ. ಕನ್ನಡ ಪರ ಸಂಘಟನೆಯವರು ಎಲ್ಲದಕ್ಕೂ ನಿಂತಿದೀವಿ. ಸ್ಥಳೀಯ ಸಮಸ್ಯೆ ಬಂದಾಗ ಅದಕ್ಕೂ ಪರಿಹಾರ ಒಳ್ಳೆಯವರಾಗಿ ಕಂಡವ್ರೆ ಅಂದ್ಮೇಲೆ ಎಲ್ಲರಿಗೂ ಒಳ್ಳೆಯವರಾಗಿ ಇರ್ತಾರೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಲ, ನಾವು ಅಷ್ಟೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಗೆ ಒಳ್ಳೆಯವರಾಗಿ ಕಂಡವ್ರೆ ಅಂದ್ಮೇಲೆ ಕೆಲವ್ರಿಗೆ ಒಳ್ಳೆಯವರಾಗಿರ್ಬೋದು, ಕೆಲವ್ರು ಆಯ್ತಾ. ಅದು ಈಗ ಒಂದು ಅಧಿಕಾರಿಗಳು ಅಂದ್ಮೇಲೆ ಸರ್ಕಾರಕ್ಕೊಂದು ಜವಾಬ್ದಾರಿ ಕೊಟ್ಟಿದೆ. ಜವಾಬ್ದಾರಿ ನಿಭಾಯಿಸುವಲ್ಲಿ ಎಲ್ಲೋ ಎಡಬದಾಗ ಜನ ಪ್ರತಿಭಟನೆ ಮಾಡೋದು, ಅವ್ರನ್ನ ಪ್ರಶ್ನೆ ಮಾಡೋದು ಸಹಜ. ಇವ್ರು ಬಂದ್ಮೇಲೆ ಎಲ್ಲಾ ಟ್ಯಾಕ್ಸಿ ಕ್ಯಾಬಿನ್ ಹಿಡಿದು ಕಾರ್ ಅಸೋಸಿಯೇಷನ್ ಹಿಡಿದು ಆಡಳಿತ ಹಿಡಿದು ಎಲ್ಲ ಕರೆದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ್ಮೇಲೆ ಏನಂತ ಹೇಳಿದ್ದಾರೆ, ಒಬ್ರು ಮಾತಾಡೋದು, ದಯವಿಟ್ಟು ಯಾರು ಏಜೆಂಟ್ ಮನೆಯಿಂದ ಕರ್ಕೊಳ್ಬೇಡಿ. ನಿಮ್ಗೆ ಏಜೆಂಟ್ನವರು ನಾವು ಏನು ಕೇಳಿರಲ್ಲ ಏನಿಲ್ಲ, ಅವ್ರು ಒಟ್ಟು ಡಬಲ್ ಹೇಳ್ತಾರೆ. ಅದರಿಂದ ನೀವೇನ್ ಮಾಡ್ತೀರಾ, ಬನ್ನಿ ಡೈರೆಕ್ಟ್ ಓನರ್ ಬನ್ನಿ, ನಂತರ ಮಾತಾಡಿ ನಿಮ್ದು ಏನ್ ಕೆಲಸ ಬಗೆಹರಿಸ್ಕೊಂಡು ಅಂತಾರೆ. ಇವ್ರು ಇರೋದು 4 ತಿಂಗಳು ಇದ್ದೀನಪ್ಪ, ನಾನು ನಿಮ್ದೇ ನಮ್ಗೆ ಯಾವ್ದು ಲಂಚ ಗಿಂಚ ಬೇಡ ಅಂತ ಹೇಳಿದ್ದಾರೆ. ಅಧ್ಯಕ್ಷರೇ, ನೀವು ಕಾರ್ಡ್ ಕೊಟ್ಟಿದ್ರೆ ಸಾಹೇಬ್ರ 5 ನಿಮಿಷಕ್ಕೆ ಅವರು ನಮ್ಮ ರಾಜ್ಯಾಧ್ಯಕ್ಷರು ಅವರು ವಾಟಾಳ್ ನಾಗರಾಜ್ ಜೊತೆ ದಿನ ಬೆಳಗ್ಗೆ ಅವ್ರು ರಾಮನಗರ ಹೋರಾಟ ಮಾಡ್ತೀವಿ. ಅವ್ರ ವಯಸ್ಸು ಅನುಭವದಷ್ಟು ನಮ್ಗೆ ವಯಸ್ಸಲ್ಲ, ಅಂತವ್ರ ಜೊತೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ನಮ್ ಕೆಲಸ ಕಾರ್ಯ ಆಗ್ಬೇಕು, ನಾವ್ ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿ ಬೇಕಾದ್ರೆ ನಿಂತ್ಕೊಂಡು ಕೆಲಸ ಮಾಡಿಸ್ಕೊತೀವಿ. ಆದ್ರೆ ನನ್ ಕೆಲ್ಸಕ್ಕೆ ಬಂದಿಲ್ಲ, ಸಾರ್ವಜನಿಕರು ಕೆಲಸ ಮಾಡ್ತಲ್ಲ ಅಂತ ಹೇಳಿ ನಾವು ಸಂಘಟನೆ ಬಂದಿರೋಂಥದ್ದು ಅವ್ರಿಗೆ ಹೇಳಕ್ ಬಂದಿದ್ದೀವಿ. ಸಪೋರ್ಟ್ ಮಾಡ್ತೀರಾ? ಸಿಗ್ನೇಚರ್ ಬೇಕು, ನನ್ಗೆ ಅರ್ಜೆಂಟ್ ಬೇಕು. ಅರ್ಜೆಂಟ್ ಬೇಕಾದ್ರೆ ನಾನೇನ್ ಮಾಡ್ಬೇಕು? ದುಡ್ಡು ಕೊಟ್ಟು ಮಾಡಿಸ್ಕೊಳ್ಬೇಕು. ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾನೊಬ್ಬ ರಾಜ್ಯಾಧ್ಯಕ್ಷ, ನನ್ನ ಸಂಘಟನೆ ಈ ಕೆಲಸ ಮಾಡ್ಕೊಡಿ ಅಂತ ನಾನು ಭಿಕ್ಷೆ ಅಂತ ಬರ್ಬೇಕು.
ಕೊಟ್ಟು ಮಾಡ್ಕೊಂಡು ತಗೋಬಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾವ್ದು ಆರ್ಡರ್ ಸರ್? ಯಾವ್ದ ಫೀಸ್ ಬಂದಿರ್ಬೋದು ಸರ್, ಇಷ್ಟು ದುಡ್ಡು ಕಟ್ಬೇಕು, ಇಷ್ಟು ಕೊಡ್ಬೇಕು ಅಂತ ಹೋಗಿ ಕಟ್ಬಿಟ್ಟು ಅದೇನ್ ಮಾಡ್ಕೊಂಡು ಬಾಪ ಜಲ್ದಿ ಅಂತ ಹೇಳಿದ್ದೀನಿ. ಅದನ್ನೇ ಬೇಕಾದ್ರೆ ನೋಡ್ಕೊಳ್ಳಿ. ನೋಡ್ರಿ, ಅವನು ಸ್ಕೂಲಲ್ಲಿ ಮತ್ತೆ ಬಂದಿದ್ದ, ಅವನಿದ್ದು ಓನರ್ ಜೊತೆ ಮಾತಾಡಿದ್ದೀನಿ. ಈಗ ಡ್ರೈವರ್ವೇ ನಾನು ಫೋನ್ ಮಾಡಿ ಹೇಳ್ತೀನಿ, ಅಲ್ಲಿ ಬರ್ತಾನೆ ಅಂತ ಹೇಳೋರು, ಓನರ್ವೇ ಬರ್ತಾರೆ. ಇಲ್ಲಿ ಮೂರನೇ ವ್ಯಕ್ತಿಯಲ್ಲಿ ಅವ್ನು ಬಂದಿದ್ದ. ಬಟ್ ಇವೆಲ್ಲನೂ ಇಲ್ಲಿ ಯಾರೋ ಹಿಂದೆ ಇದ್ದಾರೆ, ಅವರು ಬೇರೆ ತರ ಹೇಳಿ ನಿಮ್ಗೆ ಕಳ್ಸಿದ್ದಾರೆ. ಅವರು ಮೀಡಿಯೇಟರ್ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗಮನ ಬಂದಿದ್ದೆ. ಬಟ್ ಇಲ್ಲೆಲ್ಲ ನಾನು ಏನೋ ಮಾಡ್ತಾ ಇದ್ದೀನಿ, ಆಟೋ ಕನ್ಸಲ್ಟೆಂಟ್ ಮಾಡ್ತಾ ಇದ್ದೀನಿ, ನಾನು ಇದು ಮಾಡಿದೆ ಎಲ್ಲ ಹೊರಗಡೆ ಅವರು ಎದುರಿಸ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಅವ್ರ ಹಿಂದೆ ಅವ್ರೆ ನಿಮ್ಮನ್ನ ಮುಂದೆ ಬುಟ್ಟಿ ಬಂದವ್ರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಇಲ್ಲಿ ನಾವು ಹೇಳ್ದೋದು ಬೇರೆ ಬೇರೆ ತರದ್ದು ಇದು ಹುಡ್ಕಬಿಟ್ಟಿದೆ. ಎಷ್ಟು ವರ್ಷದಿಂದ ಇದೆ ಸರ್ ಇದು? ಅದು ಒಂದು ಗಂಟೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲವು ಅದು ನ್ಯಾಚುರಲ್ ಏನೇನು ಆಗ್ಬಿಟ್ಟಿದೆ. ಅಲ್ಲ ಹೇಳ್ತೀನಿ, ನಾವು ಆದಷ್ಟು ಕಮ್ಮಿ ಮಾಡಿದ್ವಿ. ಬಟ್ ಯಾರೋ ಇರ್ಬೋದು, ಯಾಕೆಂದ್ರೆ ಆ ತರದ್ರು ಕರ್ನಾಟಕ ರಾಜ್ಯದಿಂದ ಕೆಲಸ ಬೇಕಾದ್ರು ಮೀಡಿಯೇಟರ್ಗಳು ಬಚ್ಚಾಡ್ತಾರೆ, ಇನ್ನೊಂದು ಏನೋ ಬಚ್ಚಾಡ್ತಾರೆ. ನಾನು ಅದಕ್ಕೆ ನೀವು ಫಸ್ಟ್ ಟೈಮ್ ನಾನು ನೋಡಿಲ್ಲ, ನೀವು ಕೇಳಿದ್ದು ಹಂಗೆ ನಿಮ್ ಪರಿಚಯ ಇದ್ದಿದ್ರೆ ಪರಿಚಯ ಎಲ್ಲ ಇಲ್ಲ ಸರ್. ಇಲ್ಲಿ ನೀವು ನೇರವಾಗಿ ಒಳ್ಳೆ ಸರ್, ನಿಮ್ಗೆ ನಾನು ಹೇಳಿದ್ ನಾನು ಕೇಳಿ ಸರ್, ನೀವು ಒಳ್ಳೆ ಕೆಲಸ ಮಾಡಿ ಬರ್ತಾ ಇದ್ದೀರಿ, ನೀವು ಬರ್ತಾ ಇದ್ದೀರಿ, ನೀವು ಬೇರೆ ನಾನು ಸಪೋರ್ಟ್ ಮಾಡೇ ಮಾಡ್ತಿದ್ದೆ. ಇಲ್ಲಿ ಬೇರೆ ಬೇರೆ ಬರೋದ್ರಿಂದ ನಾನು ಏನ್ ಮಾಡಿದೆ, ನೀವು ಒಳ್ಳೆ ಕೆಲಸ ಮಾಡ್ಸಿಕ್ ಬರ್ತಾರೆ, ಒಳ್ಳೇದು ಬರೋದಂದ್ರೆ ನಾವ್ ಇರ್ತೀವಿ, ನೀವು ಮಾಡಿದ್ರೆ ಮಾಡ್ತೀವಿ. ಅದ್ ಬಿಟ್ಬಿಟ್ಟು ಯಾರೋ ಇದ್ದದ್ದ ನೀವು ಇಲ್ಲ. ಕೆಲವು ಜನ ಆಸಕ್ತಿ ಇದ್ದಾರೆ, ಕೆಲವು ವೈವಿಧ್ಯವಂತರಿದ್ದಾರೆ. ಏನಿದೆ ನಾವು ಒಂದೊಂದ್ಸತಿ ಬನ್ನಿ ಸರ್, ನಾವು ಇವೆಂತಲ್ಲ, ಎಷ್ಟೋ ಸಂಘಟನೆಯರು ಏನೋ ಮಾಡ್ಕೊಂಡು ಬಂದು ಸರ್ ಇಂಥವ್ರು ಹಂಗೆ ಇಂಥ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಬಂದಾಗ ಹೊಸ ಬಂದಾಗ ನಮ್ಗೆ ಇದು ಇರ್ತದೆ, ಏನೇನು ಮಾಡಿಬಿಟ್ಟು ಏನೋ ಕತೆ ನೋಡಿ ಸರ್. ನಾವು ಗಾಜಿನ ಮೇಲೆ ಗೊತ್ತಿರೋದು, ದಯವಿಟ್ಟು ನಿಮ್ಗೆ ಅರ್ಥ ಮಾಡ್ತೀವಿ. ಬಟ್ ಏನಿದ್ರು ಮಾರ್ಗದರ್ಶನ ಕೊಡಿ, ಏನೋ ಇದು ಮಾಡ್ಬೇಕು. ಬಟ್ ಅದು ಬಿಟ್ಬಿಟ್ಟು ಇದಂತಲ್ಲ, ನಾವು ಯಾವತ್ತು ನಿಮ್ಮ ಸಂಘಟನೆ ಪರ್ವ ಇದ್ದೇ ಇರ್ತೀವಿ. ನೀವೇನ್ ಹೇಳ್ತೀವಿ ಅದ್ ಕೇಳ್ತೀವಿ, ಯಾಕೆ ನಾವು ಮಾಡಲೇಬೇಕು. ನೀವು ಓನರ ಅಷ್ಟೇ ಕೇಳಿರೋದು. ಬಂದಿರೋದು ನಮ್ ಕೆಲ್ಸಕ್ಕಾಗ್ಲಿ ಅವ್ರ ಕೆಲ್ಸಕ್ಕಾಗ್ಲಿ ಅಲ್ಲ, ಸಾರ್ವಜನಿಕರು ಅಳಲು ತೋಡ್ಕೊಂಡಾಗ ನಾವು ನ್ಯಾಯ ಕೇಳಕ್ಕೋಸ್ಕರ ಬಂದಿದ್ದೀವಿ. ಈಗ ನೀವು ಸರ್ಕಾರದ ಸಂಬಳ ತಗೋತಾ ಇದೀರಿ, ಅದು ನಮ್ಮ ದುಡ್ಡುಗಳು, ಸಾರ್ವಜನಿಕರ ದುಡ್ಡು. ನೀವು ಸಾರ್ವಜನಿಕರ ಕೆಲಸ ಮಾಡಿ, ಬಡವರು ನಯಿಸ್ಬೇಡಿ, ನೋವು ಕೊಡ್ಬೇಡಿ, ದಯಮಾಡಿ ಅವ್ರ ಕೆಲಸ ಮಾಡ್ಕೊಡಿ.